ವೀಕ್ಷಕರೇ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವರನ್ನು ಹೇಗಾದರೂ ನಾವು ನಿಮ್ಮವರನ್ನಾಗಿ ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ಇದ್ದರೆ, ಅಥವಾ ಯಾರನ್ನಾದರೂ ವಿವಾಹವಾಗಬೇಕು ಅನ್ನೋ ಅಭಿಪ್ರಾಯ ಇದ್ದರೆ, ಅಥವಾ ಇಷ್ಟಪಟ್ಟವರನ್ನು ಕಳ್ಕೊಳ್ಳೋ ಇಚ್ಛೆ ಇರೋದಿಲ್ಲ, ಇಷ್ಟಪಟ್ಟವರು ದೂರ ಆಗುವ ಸಂಭವ ಇರುತ್ತೆ, ಅಥವಾ ನೀವು ಪ್ರೀತಿಸಿದವರು ಮೋಸ ಮಾಡಿ ಹೋಗಿರ್ತಾರೆ, ಅಷ್ಟೇ ಅಲ್ಲದೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಜಗಳವಾಡಿ ದೂರವಾಗಿರ್ತಾರೆ. ಆ ರೀತಿ ಸಮಸ್ಯೆ ಏನಾದರೂ ಇದ್ದರೆ ವೀಕ್ಷಕರೇ, ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಅವರನ್ನು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಏನು ಮಾಡಬೇಕು ವೀಕ್ಷಕರೇ, ಮೊದಲಿಗೆ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿನ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಮೊದಲಿಗೆ ವೀಕ್ಷಕರೇ ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಳ್ಳಿ. ಈ ರೀತಿ ಮಧ್ಯಭಾಗದಲ್ಲಿ ವೀಕ್ಷಕರೇ ನಿಂಬೆಹಣ್ಣಿಗೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಉದಾಹರಣೆಗೆ ವೀಕ್ಷಕರೇ ನಾನು ಅಭಿ ಅಂತ ಬರಿತಾ ಇದ್ದೀನಿ. ಈ ರೀತಿ ಬರೆದ ನಂತರ ವೀಕ್ಷಕರೇ, ನಿಂಬೆಹಣ್ಣಿಗೆ ನಿಮ್ಮ ಹೆಸರನ್ನು ಬರೆದ ನಂತರ ವೀಕ್ಷಕರೇ, ಬಿಳಿ ಎಕ್ಕದ ಗಿಡದ ಎಲೆಗೆ ನೀವು ಇಷ್ಟಪಡುವಂತಹ ಅಥವಾ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಬರೀರಿ. ಉದಾಹರಣೆಗೆ ವೀಕ್ಷಕರೇ ನಾನು ಸವಿತಾ ಅಂತ ಹೆಸರನ್ನು ಬರಿತಾ ಇದ್ದೀನಿ. ಈ ರೀತಿ ಹೆಸರು ಬರೆದ ನಂತರ ವೀಕ್ಷಕರೇ ಈ ಎಲೆಗೆ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ನೀರಿನ ಸಹಾಯದಿಂದ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಈ ರೀತಿ ವೀಕ್ಷಕರೇ ಅರಿಶಿನ ಹಚ್ಚಬೇಕಾಗುತ್ತೆ ಸಂಪೂರ್ಣವಾಗಿ. ನಂತರ ಮಧ್ಯಭಾಗದಲ್ಲಿ ವೀಕ್ಷಕರೇ ಒಂದು ಸಣ್ಣ ಕುಂಕುಮವನ್ನು ಇಡಿ, ಕೆಂಪು ಕುಂಕುಮವನ್ನು ಹಚ್ಚಿ ಈ ರೀತಿ. ನಂತರ ವೀಕ್ಷಕರೇ ಈ ರೀತಿ ಹಚ್ಚಿದ ನಂತರ ಒಂದು ಅರಿಶಿನ ಕುಂಕುಮವನ್ನು ಮಧ್ಯಭಾಗದಲ್ಲಿ ಇಡಿ. ಈ ಎರಡನ್ನು ವೀಕ್ಷಕರೇ ಇದನ್ನು ಸುರುಳಿ ಆಕಾರದಲ್ಲಿ ಸುತ್ತಬೇಕಾಗುತ್ತೆ. ಸುರುಳಿ ಆಕಾರದಲ್ಲಿ ಸುತ್ತಿ ನಿಂಬೆಹಣ್ಣು ಹಾಗೂ ಎರಡು ಕಟ್ಟಬೇಕಾಗುತ್ತೆ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ ಒಂದು ಸೂಜಿ ಹಾಗೂ ಕಪ್ಪು ದಾರವನ್ನು ತಗೊಂಡ ನಂತರ ವೀಕ್ಷಕರೇ ನಿಂಬೆಹಣ್ಣಿಗೆ ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಚುಚ್ಕೊಳ್ಳಿ. ನೋಡ್ತಾ ಇದ್ದೀರಾ? ಈ ರೀತಿ ಚುಚ್ಚಿದ ನಂತರ ಇದು ಸುರುಳಿ ಆಕಾರದಲ್ಲಿ ಸುತ್ತಿ ಈ ಮಧ್ಯ ಮೇಲ್ಭಾಗಕ್ಕೆ ಕಟ್ಟಬೇಕಾಗುತ್ತೆ. ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ವೀಕ್ಷಕರೇ ಈ ರೀತಿ ಮಾಡಿರ್ತೀರಲ್ಲ ಇದನ್ನು ಮೇಲ್ಭಾಗದಿಂದ ಸುರುಳಿ ಆಕಾರದಲ್ಲಿ ಸುತ್ತಕೊಳ್ಳಿ. ಈ ರೀತಿ ಹೀಗೆ ವೀಕ್ಷಕರೇ ಇದನ್ನು ಮೇಲ್ಭಾಗದಲ್ಲಿ ಎರಡನ್ನು ಸೇರಿಸಿ ಕಟ್ಟಬೇಕಾಗುತ್ತೆ. ಈ ರೀತಿ ವೀಕ್ಷಕರೇ ಮೇಲ್ಭಾಗದಲ್ಲಿ ಇಟ್ಟು ಎರಡನ್ನು ಕಟ್ಟಬೇಕಾಗುತ್ತೆ. ಈ ರೀತಿ ನೋಡ್ತಾ ಇದ್ರೆ ವೀಕ್ಷಕರೇ ಈ ರೀತಿ ಕಟ್ಟಬೇಕಾಗುತ್ತೆ. ಕಟ್ಟಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ನೋಡಿ ಈ ರೀತಿ ಕಟ್ಟಿದ ನಂತರ ಇದನ್ನು ಸಂಪೂರ್ಣವಾಗಿ ಗಂಧದ ಕಡ್ಡಿ ಹೊಗೆಗೆ
ಹೊಗೆಯಿಂದ ಸ್ಪರ್ಶ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಈ ರೀತಿ ನೋಡಿ. ಈ ರೀತಿ ಹಿಡಿದು ವೀಕ್ಷಕರೇ ಗಂಧದ ಕಡ್ಡಿ ಹೊಗೆ ಸಂಪೂರ್ಣವಾಗಿ ಹೊಗೆಗೆ ಸ್ಪರ್ಶ ಮಾಡಬೇಕಾಗುತ್ತೆ. ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ನಿಮ್ಮ ಇಚ್ಛೆ ಅಭಿಪ್ರಾಯ ಏನಿದೆ ನಿಮ್ಮ ಮನೆ ದೇವರಲ್ಲಿ ಕೇಳ್ಕೊಳ್ಳಿ. ಕೇಳ್ಕೊಂಡ ನಂತರ ವೀಕ್ಷಕರೇ ಮುಖ್ಯವಾಗಿ ವೀಕ್ಷಕರೇ ಈ ವಿಧಾನವನ್ನು ಮಾಡುವಾಗ ಮನೋಬಲ ಅನ್ನೋದು ದೃಢವಾಗಿರಬೇಕು. ಅಂದರೆ ವೀಕ್ಷಕರೇ ದೈವಬಲ ಹಾಗೂ ಮನೋಬಲ ಅನ್ನೋದಿದ್ರೆ ಯಾವ ಕಾರ್ಯ ಬೇಕಾದ್ರೂ ಸಿದ್ಧಿಯಾಗುತ್ತೆ. ದೈವಬಲ ಅಂದರೆ ವೀಕ್ಷಕರೇ ನಿಮ್ಮ ಮನೆ ದೇವರ ಬಲ ಹಾಗೂ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಸದಾ ಇರುತ್ತೆ. ಮನೋಬಲ ಅಂದರೆ ವೀಕ್ಷಕರೇ ಈ ವಿದ್ಯೆಯನ್ನು ಮಾಡುವಾಗ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಅವರ ಹೆಸರು ಹಾಗೂ ಅವರ ಮುಖಲಕ್ಷಣ ಮಾತ್ರ ಜ್ಞಾಪಕ ಇರಬೇಕು. ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲವಾಗಿರಬಾರ್ದು. ಈ ರೀತಿ ಮಾಡಿ ನೋಡಿ ವೀಕ್ಷಕರೇ. ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ಹರಳಿ ಮರ ಅಥವಾ ಆಲದ ಮರಕ್ಕೆ ಹೋಗಿ ಕಟ್ಟಬೇಕಾಗುತ್ತೆ ವೀಕ್ಷಕರೇ. ಹರಳಿ ಮರ ಆಲದ ಮರಕ್ಕೆ ಕಟ್ಟಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ನೀವು ಇಷ್ಟಪಟ್ಟವರು ಕೆಲವೇ ದಿನ ಹಾಗೂ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಕೇವಲ ಇದು 1 ದಿನಕ್ಕಾಗಲಿ 2 ದಿನಕ್ಕಾಗಲಿ ಆಗಲ್ಲ, ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತಾರೆ ವೀಕ್ಷಕರೇ. ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ಅವರು ಸದಾಕಾಲ ನಿಮ್ಮ ಹತ್ರನೇ ಇರ್ತಾರೆ. ನೀವು ಬಿಟ್ಟು ಹೋಗ್ತೀನಿ ಅಂದ್ರೂ ಅವರು ನಿಮ್ಮನ್ನು ಬಿಟ್ಟು ಹೋಗೋಕೆ ರೆಡಿ ಹೋಗೋದಿಲ್ಲ. ಈ ರೀತಿ ಮಾಡಿ ನೋಡಿ ವೀಕ್ಷಕರೇ. ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಅಥವಾ ಏನಾದರೂ ಡೌಟ್ ಇದ್ದರೆ ಅನುಮಾನ ಅನ್ನೋದಿದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ. ಹಾಗೂ ಹಾಗೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ವೀಕ್ಷಕರೇ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಕೂಡ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ.